ನ್ಯೂಸ್ 16 ಡಿಜಿಟಲ್ಗೆ ಸುಸ್ವಾಗತ. ಭಾರತ್ ಸ್ಕೂಲ್ ಆಫ್ ವರ್ಟಿಕಲ್ ಟ್ರಾನ್ಸ್ಪೋರ್ಟೇಷನ್ ವಿಟಿಯು ಜೊತೆ ಸಂಬಂಧ ಹೊಂದಿದೆ. ಬ್ಯಾಂಗ್ಳೂರು ಭಾರತ 2024 ನವೆಂಬರ್ 25 2024 ರಲ್ಲಿ ಸ್ಥಾಪಿತವಾಗಿರುವ ಭಾರತ ಸ್ಕೂಲ್ ಆಫ್ ವರ್ಟಿಕಲ್ ಟ್ರಾನ್ಸ್ಪೋರ್ಟೇಷನ್ ಬಿಎಸ್ವಿಟಿ ಭಾರತದ ಪ್ರಥಮ ವರ್ಟಿಕಲ್ ಟ್ರಾನ್ಸ್ಪೋರ್ಟೇಷನ್ ಸ್ಕೂಲ್. ಪ್ರಖ್ಯಾತ ಕರ್ನಾಟಕ ತಾಂತ್ರಿಕ ವಿಶ್ವವಿದ್ಯಾನಿಲಯವಾದ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾನಿಲಯ ವಿಟಿಯು ಜೊತೆಗೆ ತಮ್ಮ ಸಂಬಂಧವನ್ನು ಘೋಷಿಸುತ್ತಿದೆ. ಈ ಸಂಬಂಧವು ವರ್ಟಿಕಲ್ ಟ್ರಾನ್ಸ್ಪೋರ್ಟೇಷನ್ ವಿಟಿ ಇಂಜಿನಿಯರಿಂಗ್ ಶಿಕ್ಷಣ ಮತ್ತು ತರಬೇತಿಯನ್ನು ಮುನ್ನಡೆಯುವ ಮಹತ್ವದ ಹಂತವಾಗಿದೆ. ಬಿಎಸ್ವಿಟಿ ಪ್ರಪಂಚದ ವಿಟಿ ಉದ್ಯಮದ ಹಾಜರಿನ ಮತ್ತು ಭವಿಷ್ಯದ ತಾಂತ್ರಿಕ ಅಗತ್ಯಗಳಿಗೆ ಹೊಂದುವಂತೆ ವಿನ್ಯಾಸಗೊಳಿಸಿರುವ ವಿಶಿಷ್ಟ ವಿದ್ಯಾಪೀಠೋತ್ತರ ಡಿಪ್ಲೊಮಾ, ಪೋಸ್ಟ್ ಗ್ರಾಜ್ಯುಯೇಟ್ ಡಿಪ್ಲೊಮಾ ವರ್ಟಿಕಲ್ ಟ್ರಾನ್ಸ್ಪೋರ್ಟೇಷನ್ ಇಂಜಿನಿಯರಿಂಗ್ ತರಬೇತಿಯನ್ನು ನೀಡುತ್ತದೆ. ಇದು ತಯಾರಿಕೆ, ಸ್ಥಾಪನೆ, ನಿರ್ವಹಣೆ ಮತ್ತು ಪರಿಷ್ಕರಣೆಯ ಸಂಪೂರ್ಣ ತರಬೇತಿಯನ್ನು ನೀಡುತ್ತದೆ. ವಿದ್ಯಾರ್ಥಿಗಳು ವೇಗವಾಗಿ ವೃದ್ಧಿಯುತ್ತಿರುವ ವಿಟಿ ಉದ್ಯಮದಲ್ಲಿ ಯಶಸ್ವಿಯಾಗಲು ಅಗತ್ಯವಿರುವ ತಾಂತ್ರಿಕ ನಿಪುಣತೆಯನ್ನು ಪಡೆಯುತ್ತಾರೆ. ಉದ್ಯೋಗೋನ್ಮುಖ ಪಠ್ಯಕ್ರಮ. ವಿಟಿ ಕ್ಷೇತ್ರವು ತೀವ್ರವಾಗಿ ವೃದ್ಧಿಯುಳ್ಳ ಪ್ರತಿ ವರ್ಷ 150,000 ಸ್ಥಾಪನೆಗಳು ಭಾರತದಲ್ಲಿ ಮತ್ತು ವಿಶ್ವಾದ್ಯಂತ ಹೆಚ್ಚು ಕ್ಷೇತ್ರವಾಗಿದ್ದು, ಆದರೆ ಪ್ರಸ್ತುತ ಮತ್ತು ಭವಿಷ್ಯದ ಅಗತ್ಯಗಳಿಗೆ ಹೊಂದಿಕೆಯಾಗಿರುವ ಪಠ್ಯಕ್ರಮ. ಉದ್ಯೋಗ ಅವಕಾಶಗಳು. ಭಾರತ ಮತ್ತು ವಿದೇಶಗಳ ಪ್ರಮುಖ ವಿಟಿ ಮಲ್ಟಿನ್ಯಾಷನಲ್ ಕಂಪನಿಗಳ ಜೊತೆಗಿನ ಸಹಭಾಗಿತ್ವದಿಂದ ಬಿಎಸ್ವಿಟಿ ವಿದ್ಯಾರ್ಥಿಗಳಿಗೆ ಖ್ಯಾತ ಕಂಪನಿಗಳಲ್ಲಿ ತಕ್ಷಣ ಉದ್ಯೋಗವನ್ನು ಖಚಿತಪಡಿಸುತ್ತದೆ. ಪ್ರಾಯೋಗಿಕ ಕಲಿಕೆ. ಸಿದ್ಧಾಂತ ಮತ್ತು ಪ್ರಾಯೋಗಿಕ ಅಧ್ಯಯನಗಳ ಸಮನ್ವಯ ಹಾಗೂ ಉನ್ನತ ಮೌಲ್ಯದ ಇಂಟರ್ನ್ಶಿಪ್ಗಳು ವಿದ್ಯಾರ್ಥಿಗಳನ್ನು ವಿಟಿ ಉದ್ಯಮದ ವಾಸ್ತವ ಸವಾಲುಗಳಿಗೆ ಸಜ್ಜು ಮಾಡುತ್ತದೆ. ಉದ್ಯೋಗಿಗಳಿಗೆ ನವೀಕರಣೆ, ನಿರ್ವಹಣೆ, ಪರಿಷ್ಕರಣೆ ಮತ್ತು ಪರೀಕ್ಷೆ ಒಪ್ಪಿಗೆಯ ವಿಷಯಗಳಲ್ಲಿ ನಿರ್ದಿಷ್ಟ ತರಬೇತಿಯನ್ನು ಬಿಎಸ್ವಿಟಿ ಕೆಲಸ ನಿರ್ವಹಿಸುತ್ತಿರುವ ತಜ್ಞರಿಗೆ ನೀಡುತ್ತದೆ. ಅವರ ಉದ್ಯೋಗಾವಕಾಶಗಳನ್ನು ಹೆಚ್ಚಿಸುತ್ತದೆ. ಅರ್ಹತೆ ಮತ್ತು ಪ್ರವೇಶಗಳು. ಐಟಿಐ, ಪಿಯುಸಿ ಅಥವಾ ಪಾಲಿಟೆಕ್ನಿಕ್ ಡಿಪ್ಲೊಮಾ ಪೂರ್ಣಗೊಳಿಸಿರುವ ವಿದ್ಯಾರ್ಥಿಗಳನ್ನು ವಿಟಿ ಕ್ಷೇತ್ರದಲ್ಲಿ ಭರವಸೆಯ ಉದ್ಯೋಗವನ್ನು ಅನ್ಲಾಕ್ ಮಾಡಲು ಬಿಎಸ್ವಿಟಿಗೆ ಆಹ್ವಾನಿಸಲಾಗುತ್ತದೆ. ಸಿಎಸ್ಆರ್ ಉದ್ದೇಶಗಳು. ಕಾರ್ಪೊರೇಟ್ ಸಾಮಾಜಿಕ ಹೊಣೆಗಾರಿಕಾ. ಸಿಎಸ್ಆರ್ ಯೋಜನೆಯ ಅಂಗವಾಗಿ ಬಿಎಸ್ವಿಟಿ ಮಾಲ್ಗಳು, ಹೋಟೆಲ್ಗಳು, ನಿವಾಸ ಸಮುಚ್ಚಯಗಳು ಮತ್ತು ಇತರ ಸೌಲಭ್ಯಗಳಲ್ಲಿ ಕೆಲಸ ಮಾಡುತ್ತಿರುವ ಭದ್ರತಾ ಸಿಬ್ಬಂದಿ ಮತ್ತು ಎಲಿವೇಟರ್ ಆಪರೇಟರ್ಗಳಿಗೆ ಎಲಿವೇಟರ್ ರಕ್ಷಣಾ ತರಬೇತಿ ಕಾರ್ಯಕ್ರಮಗಳು ನೀಡುತ್ತದೆ. ಬಿಎಸ್ವಿಟಿ ಬಗ್ಗೆ. ತಾಂತ್ರಿಕ ಶಿಕ್ಷಣ ಮತ್ತು ಬಲವಾದ ಉದ್ಯಮ ಸಂಬಂಧಗಳ ಮೂಲಕ ಬಿಎಸ್ವಿಟಿ ವಿಟಿ ಕ್ಷೇತ್ರದಲ್ಲಿ ನಿಪುಣತೆಯಾದ ವೃತ್ತಿಪರರ ಅಗತ್ಯವನ್ನು ಪೂರೈಸಲು ಮತ್ತು ಉದ್ಯೋಗಾವಕಾಶಗಳನ್ನು ಉತ್ತೇಜಿಸಲು ಸೆಯುತ್ತಿರುವ ಮಹತ್ವದ ಪ್ರಯತ್ನಗಳನ್ನು ಮಾಡುತ್ತಿದೆ. ಬಿಎಸ್ವಿಟಿ ಜೊತೆ ನಿಮ್ಮ ವೃತ್ತಿಯನ್ನು ಶಿಖರವರೆಗೆ ಏರಿಸಿ. ಪ್ರೆಸ್ ಮೀಟ್ ಕರೆಯೋ ಉದ್ದೇಶ ಏನು ಸರ್? ಭಾರತ್ ಸ್ಕೂಲ್ ಆಫ್ ವರ್ಟಿಕಲ್ ಟ್ರಾನ್ಸ್ಪೋರ್ಟ್ ಅಂದರೆ ಲಿಫ್ಟ್ ಇಂಡಸ್ಟ್ರೀಸ್, ಲಿಫ್ಟ್ ಮತ್ತು ಎಲಿವೇಟರ್ ಇಂಡಸ್ಟ್ರಿ ನಾವು ಈ ಜುಲೈಯಲ್ಲಿ ಸ್ಟಾರ್ಟ್ ಮಾಡಿದ್ದು. ಅದು ಸಪರೇಟ್ ಆಗಿ ಒಂದು ಸಿಲೆಬಸ್ ತಯಾರು ಮಾಡಿದ್ದೇವೆ. ಈ ಇಂಡಸ್ಟ್ರಿಗೆ ಯಾವುದು ಲಿಫ್ಟ್ ಮತ್ತು ಎಲಿವೇಟರ್ ಇಂಡಸ್ಟ್ರಿಗೆ ಸ್ಪೆಷಲ್ ಕೋರ್ಸ್, ನಿಮ್ಮ ಮೆಕ್ಯಾನಿಕಲ್, ಐಟಿಐ, ಎಸಿ ಅದು ಆ ಥರದಲ್ಲಿ ಸ್ವಲ್ಪ ವರ್ಲ್ಡ್ ಈಗ ಡಿಮಾಂಡ್ ನೆಕ್ಸ್ಟ್ 10 ವರ್ಷದಲ್ಲಿ ಬರುವ ಡಿಮಾಂಡ್ದು ಪರವಾಗಿ ನಾವು ಒಂದು ಕೋರ್ಸ್ ತಯಾರು ಮಾಡಿದ್ದೇವೆ. ಅದರಲ್ಲಿ ಹೊರಗೆ ದೇಶ ಮತ್ತು ನಮ್ಮ ದೇಶದಲ್ಲಿ ಸಹ ನಿಮಗೆಲ್ಲ ಗೊತ್ತಿರ್ಬೋದು, ಎಲಿವೇಟರ್ಸ್ಗಳಲ್ಲಿ ಟೆಕ್ನಿಷಿಯನ್ಸ್ ತುಂಬ ಕೊರತೆ ಇದೆ. ಆ ಕಾರಣದಿಂದ ನಾವು ಇಲ್ಲಿ ಒಂದು ಸ್ಪೆಷಲ್ ಕೋರ್ಸ್ ತಯಾರು ಮಾಡಿದ್ವಿ, ಫಸ್ಟ್ ಟೈಮ್ ಇನ್ ಇಂಡಿಯಾ. ಈ ಕೋರ್ಸನ್ನು ನಾವು ನಮ್ಮ 5 ವರ್ಷ ಕ್ಯಾರಿಕ್ಯುಲಮ್ ಪ್ರಿಪೇರ್ ಮಾಡಿ ಅದನ್ನು ವಿಟಿಯು, ಇಲ್ಲಿದು ಇಂಜಿನಿಯರಿಂಗ್ ಅಫಿಲಿಯೇಷನ್ ಕಾಲೇಜ್ ಅಪ್ರೂವ್ ಮಾಡೋ ಯೂನಿವರ್ಸಿಟಿ, ಅದು ವಿಟಿಯುಗೆ ನಾವು ಸಬ್ಮಿಟ್ ಮಾಡಿದಾಗ ಅವರು ಇದನ್ನು ಅಪ್ರೂವ್ ಮಾಡಿ ನಮಗೆ ಅಫಿಲಿಯೇಟೆಡ್ ಕೊಟ್ಟಿದ್ದಾರೆ. ಆಗ ನಮ್ಮದು ಭಾರತ್ ಸ್ಕೂಲ್ ಆಫ್ ವರ್ಟಿಕಲ್ ಟ್ರಾನ್ಸ್ಪೋರ್ಟ್ ಮತ್ತು ವಿಟಿಯು ಅಫಿಲಿಯೇಟ್ ಆದ ದಿವಸ ನಾವು ಮೊನ್ನೆ MOU ಸೈನ್ ಆಗಿದೆ ಅವರ ಹತ್ರ. ಅದು ಈಸ್ ನಮ್ಮ ಇವತ್ತು ಪ್ರೆಸ್ ಕಾನ್ಫರೆನ್ಸ್ ಕರೀಲಿಕ್ಕೆ. ಇದರಲ್ಲಿ ಮಕ್ಕಳಿಗೆ ವಿಟಿಯು ಸರ್ಟಿಫಿಕೇಷನ್ ಸಿಗ್ತದೆ ಈ ಕೋರ್ಸಲ್ಲಿ. 12th ಪಾಸ್ ಆದವರಿಗೆ ಒಂದು ಹೊಸ ಡಿಗ್ರಿ, ಅದಂದರೆ ವರ್ಟಿಕಲ್ ಟ್ರಾನ್ಸ್ಪೋರ್ಟ್ ಇಂಜಿನಿಯರಿಂಗ್ ಅಂತ ಡಿಗ್ರಿ ಸಹ
ಶುರುವಾಗ್ತಾ ಇದೆ. ಎಷ್ಟು ತಿಂಗಳು ಕೋರ್ಸ್ ಸರ್ ಇದು? ಇದು 2 ಟೈಪ್ ಕೋರ್ಸ್ ಇದೆ, 1 ವರ್ಷ ಮತ್ತು 2 ವರ್ಷದ ಕೋರ್ಸ್. ಒಂದು ವರ್ಷಕ್ಕೆ ಏನು ಫೀಸ್ ಇದೆ ಸರ್? 1 ವರ್ಷದಲ್ಲಿ 96,000 ಸ್ಯಾಲರಿ ಫೀಸ್ ಇದೆ, 96,000 ಫೀಸ್ ಇದೆ. ಅದು 2 ವರ್ಷದ್ದು 2 ವರ್ಷದ ಇದಕ್ಕೆ ಡಬಲ್ ಆಗ್ತದೆ. 1 ವರ್ಷಕ್ಕೆ 96,000. ಟ್ರೈನಿಂಗ್ ಆದಮೇಲೆ ಜಾಬ್ ಕೊಡಿಸೋ ಕೆಲಸ ನಿಮ್ಮದಲ್ಲ ಅಥವಾ ನಮ್ಮದೇ ಕೆಲಸ. ನಮ್ಮಲ್ಲಿ MNC ಕಂಪನಿ ಅವರು ಆಲ್ರೆಡಿ ರಿಕ್ವೈರ್ಮೆಂಟ್ಸ್ ಕೊಟ್ಟಿದ್ದಾರೆ. ಇಂಡಿಯಾದಲ್ಲಿ ಮತ್ತು ಹೊರಗೆ ದೇಶ ಅವರು ಆಲ್ರೆಡಿ ನಮಗೆ ರಿಕ್ವೈರ್ಮೆಂಟ್ಸ್ ಕೊಟ್ಟಿದ್ದಾರೆ, ಎಷ್ಟು ಸ್ಟೂಡೆಂಟ್ಸ್ ಎಷ್ಟು ಕ್ಯಾಂಡಿಡೇಟ್ಸ್ ಅವ್ರಿಗೆ ಬೇಕಂತ. ಆ ಥರ ನಾವು ಅವರನ್ನು ಇಲ್ಲಿ ಅರೇಂಜ್ ಮಾಡಿ ಅವ್ರಿಗೆ ಟ್ರೈನಿಂಗ್ ಕೊಟ್ಟು ಇವರಿಗೆ ಪ್ಲೇಸ್ಮೆಂಟ್ ಕೊಡ್ತೀವಿ. ಫಸ್ಟ್ ತಿಂಗಳು ಎಷ್ಟು ಸ್ಟಾರ್ಟಿಂಗ್ ಕೆಲಸಕ್ಕೆ ಹೋದರೆ ಎಷ್ಟು ಸಂಬಳ ಸಿಗೋದು? ಇಂಡಿಯಾದಲ್ಲಿ 45,000ರಿಂದ 60,000 ತನಕ, ಹೊರಗೆ ದೇಶದಲ್ಲಿ 60,000ರಿಂದ 1 ಲಕ್ಷ ತನಕ ಸ್ಯಾಲರೀಸ್ ಬರುವ ಜಾಬ್ಗಳನ್ನು ಈ ಲಿಫ್ಟ್ ಟೆಕ್ನಿಷಿಯನಲ್ಲಿ ಇರ್ತದೆ. ನೀವು ಈಗ ಗೂಗಲಲ್ಲಿ ಸರ್ಚ್ ಮಾಡಿದರೆ ನಿಮ್ಗೆ ಗೊತ್ತಾಗಬೇಕು, ಈ ಲಿಫ್ಟ್ ಸ್ಯಾಲರಿ ಫಾರ್ ಲಿಫ್ಟ್ ಟೆಕ್ನಿಷಿಯನ್ ಅಂತ ಗೂಗಲ್ ಆದರೆ ನಿಮ್ಗೆ ಗೊತ್ತಾಗ್ತದೆ. ಇದರಲ್ಲಿ ಏಜ್ ಕ್ಯಾಪ್ ಇರುತ್ತೆ ಸರ್? ಇದರಲ್ಲಿ 18 ವರ್ಷದಿಂದ 35 ವರ್ಷ ತನಕ ಈ ಗ್ಯಾಪ್, 35 ವರ್ಷ ತನಕ ಇದರದು ಜಾಬಲ್ಲಿ ಪ್ಲೇಸ್ ಮಾಡ್ತಾರೆ. 18 ವರ್ಷದಿಂದ ಅವ್ರಿಗೆ PUC ಕಲಿತ ಅವ್ರಿಗೆ ಇಮಿಡಿಯೇಟ್ಲಿ ಅವ್ರಿಗೆ 1 ವರ್ಷ ಟ್ರೈನಿಂಗ್ ತೊಗೊಂಡು ಇನ್ನೊಂದು ವರ್ಷ ಅವ್ರಿಗೆ ಜಾಬ್ ಪ್ಲೇಸ್ಮೆಂಟ್ ಮಾಡ್ಬೋದು. ಇನ್ಶೂರೆನ್ಸ್ ಆ ಥರ ಏನು ವ್ಯವಸ್ಥೆ ಮಾಡಿಸ್ಕೊಡ್ತೀರಾ ಸರ್ ಕಂಪನಿ? ESIP ಅದು ನಾವು ಈಗ ಬಜಾಜ್ ಫೈನಾನ್ಸ್ ಆಗಿ ಅವರು ಆಲ್ರೆಡಿ ನಾವು ಟೈಅಪ್ ಆಗಿದೆ, ಅವರಿಗೆ ಇನ್ಸ್ಟಾಲ್ಮೆಂಟ್ ಆಗಿ ಅವ್ರಿಗೆ ಫೀಸ್ ಪೇ ಮಾಡ್ಬೋದು. ಇದರಲ್ಲಿ ನಾವು 6 ತಿಂಗಳ ಥಿಯರಿ ಕೋರ್ಸ್, 3 ತಿಂಗಳ ಪ್ರಾಕ್ಟಿಕಲ್, 3 ತಿಂಗಳ ಇಂಟರ್ನ್ಶಿಪ್ ಅಂದರೆ ನಾವು ಪ್ಲೇಸ್ ಮಾಡುವ ಇಂಟರ್ನ್ಶಿಪ್ಪಲ್ಲಿ ಅವರಿಗೆ ಸ್ಯಾಲರಿ ವಿತ್ ಸ್ಯಾಲರಿ ಇಂಟರ್ನ್ಶಿಪ್ಪಲ್ಲಿ ಸಿಗ್ತದೆ. ಸರ್, ಇದು ಯಾವಾಗಲೂ ನೋಡಿದ್ರೆ ಲಿಫ್ಟ್ಗಳಲ್ಲಿ ಚಿಕ್ಕ ಮಕ್ಕಳು ಇರ್ತಾರೆ, ಕೈಗೆ ಸಿಕ್ಕಾಕೊಳ್ತದೆ, ಅದಕ್ಕೆ ನನ್ನ ಸೇಫ್ಟಿಗೆ ಕೋರ್ಸ್. ಆ್ಯಕ್ಚುಲಿ ಲಿಫ್ಟ್ಗಳಿಗೆ ತುಂಬ ನಾರ್ಮ್ಸ್ ಇದೆ, ಸೇಫ್ಟಿ ಇಶ್ಯೂಸ್ ಬರ್ತದೆ. ಈ ಸೇಫ್ಟಿ ಇಶ್ಯೂಸ್ ಎಲ್ಲ ನಮ್ಮ ಕರಿಕ್ಯುಲಮಲ್ಲಿ ನಾವು ಆ್ಯಡ್ ಮಾಡಿದ್ದೇವೆ. ಅದು ಬರುವ ಕಾರಣವೇನು, ಅದರಲ್ಲಿ ಸೆನ್ಸರು, ಅದು ಇದು ಯಾವುದು ಕಟ್ಟಾಗಲ್ಲ. ಮೆಕ್ಯಾನಿಕಲ್ ಇಶ್ಯೂಸ್ ಇದ್ದರೆ, ಇಲ್ಲಾಂದರೆ ಮೇಂಟೆನೆನ್ಸ್ ಮಾಡಲಿಲ್ಲ ಅಂದರೆ ಇದೆಲ್ಲ ಕಾರಣ ಆಗ್ತದೆ. ಎಲ್ಲ ಕಾರಣಗಳು ಲಿಫ್ಟ್ದು ಇಶ್ಯೂಸ್ ಬರೋದು ಬಿಕಾಸ್ ಆಫ್ ದ ಮೇಂಟೆನೆನ್ಸ್. ನೀವು ಪ್ರಾಪರಾಗಿ ಮೇಂಟೆನೆನ್ಸ್ ಮಾಡಲಿಲ್ಲ ಅಂದರೆ ಅದು ನಮಗೆ ದೇಹಕ್ಕೆ ಅಪಾಯ ಆಗ್ತದೆ. ಅದಕ್ಕೆ ನಾವು ಯಾವಾಗಲೂ ಅದನ್ನು ಲಿಫ್ಟ್ ಮೇಂಟೆನೆನ್ಸ್ ಮಾಡುವಾಗ ಅದರ ಸೆನ್ಸರ್ ಮೇಂಟೆನೆನ್ಸ್ ಮಾಡಬೇಕಾಗ್ತದೆ. ಅದರದ್ದು ಡೋರು, ಅದರ ಆಯಿಲ್, ಇದೆಲ್ಲ ಎವ್ರಿ ಇಯರ್ 4 ಸತಿ ನಾವು ಚೆಕ್ ಮಾಡಬೇಕು. ಅದು ಮ್ಯಾಂಡೇಟ್ರಿ. ಅದು ಎಷ್ಟು ಜಾಗ ನಿಮ್ಮದು ಇದೆ ಸರ್ ಕಂಪ್ನಿ ಬಂದುಬಿಟ್ಟು ಯಾವ್ಯಾವ ಕಡೆ ಇದೆ ಸರ್? ನಮ್ಮದು ಈಗ ಯಶವಂತಪುರಲ್ಲಿ ನಮ್ಮ ಒಂದು ಕ್ಯಾಂಪಸ್ ಇದೆ. ನಾವು ಈಗ VTU ಹತ್ರ ನಾವು VTU ಫೆಸಿಲಿಟೀಸ್ ಸಹ ನಾವು ಯೂಸ್ ಮಾಡ್ತೇವೆ. ನೆಕ್ಸ್ಟ್ ಬರುವ ಟೈಮಲ್ಲಿ ನಾವು VTUದು ಒಳಗೆ ಕ್ಯಾಂಪಸಲ್ಲಿ ನಾವು ನಮ್ಮ ಫೆಸಿಲಿಟಿ ಸೆಟ್ ಮಾಡ್ತಾ ಇದ್ದೀವಿ. ಬರೀ ಒಂದೇ ಒಂದು ಬ್ರಾಂಚ್ ಇರೋದು, ಒಂದು ಬ್ರಾಂಚಸ್ ಇಲ್ಲ. ಈಗ ಒಂದು ಬ್ರಾಂಚ್ ಯಶವಂತಪುರಲ್ಲಿದೆ ನಮ್ಮದು. ಅದು ಈಗ ಜುಲೈಯಲ್ಲಿ ಸ್ಟಾರ್ಟ್ ಆಗಿದೆ. ನಿಮ್ಮ ವೆಬ್ಸೈಟ್ ಅಡ್ರೆಸ್ ಏನಿದೆ ಸರ್? bharatsvt.com. ನಿಮಗೆ ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ ನಮ್ಮ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಮತ್ತು ವೆಬ್ಸೈಟ್ ಪೇಜ್ ಇದೆ. ನಾವು ನಮ್ಮ ನಂಬರ್ ಶೇರ್ ಮಾಡ್ತೀವಿ. ನಮ್ಮಲ್ಲಿ ನಮಗೆ ಎಲ್ಲ ನಾವು ಗೂಗಲಲ್ಲಿ ಭಾರತ್ ಸ್ಕೂಲ್ ಆಫ್ ವರ್ಟಿಕಲ್ ಟ್ರಾನ್ಸ್ಪೋರ್ಟ್ ಅಂತ ಹಾಕುವಾಗ ಅವರಿಗೆ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ಸಿಗ್ತದೆ. ಲಿಫ್ಟ್ ಟೆಕ್ನಿಷಿಯನ್ನೇ ಡಿಮಾಂಡ್. ಲಿಫ್ಟ್ ಟೆಕ್ನಿಷಿಯನ್ ಹೋಲ್ ವರ್ಲ್ಡಲ್ಲಿ ಡಿಮಾಂಡ್ ಇದೆ. ಅದರಲ್ಲಿ ಎಲ್ಲಿ ಹೈ ರೈಸ್ ಬಿಲ್ಡಿಂಗ್ ಬರ್ತದೆ ಅಲ್ಲಿ ಲಿಫ್ಟ್ ಟೆಕ್ನಿಷಿಯನ್ ಬರಲೇಬೇಕು. ಅದು ಅವರು ಲಿಫ್ಟ್ ಇನ್ಸ್ಟಾಲ್ ಮಾಡಿಂದ ಎಲ್ಲ ವರ್ಷ ಅವರು 4 ಸತಿ ಮೇಂಟೈನ್ ಮಾಡುವಾಗ ಅವ್ರಿಗೆ ಇರಬೇಕು. ಸ್ಪೆಷಲ್ ಡಿಸ್ಕೌಂಟ್ಸ್ ಏನಾದರೂ ಇದೆಯಾ ಅದರಲ್ಲಿ? ಸರ್, ನಾವು ಒಂದು ಫೀಸಿಬಲ್ ಆಗಿ ಫೀಸ್ ಮಾಡಿದ್ದು. ಅದು ನಮಗೆ ಏನು ಜನಗಳಿಗೆ ಎಷ್ಟು ITIಗೆ ಕೊಡುವ ಅದೇ ಅಮೌಂಟೇ ನಾವು ಸಹ ಮಾಡ್ತೀವಿ. ಆಪರ್ಚುನಿಟಿ ಅದಕ್ಕಿಂತ ಜಾಸ್ತಿ ನಾವು ಕೊಡ್ತೀವಿ. ಅಬ್ರಾಡ್ ಕಳಿಸಿದ್ರೆ ಅದು ಚಾರ್ಜಸ್ ಬಂದ್ಬಿಟ್ಟು ಏನು ಚಾರ್ಜಸ್ ಇರಲ್ಲ. ಅವರು ಏನು ಚಾರ್ಜ್ ಕೊಡಲಿಕ್ಕಿಲ್ಲ. ಅವರ ಪ್ಲೇಸ್ಮೆಂಟ್ ಇಲ್ಲೇ ಆಗಿ ಅವ್ರಿಗೆ ಎಲ್ಲಿಗೆ ಹೋಗ್ತೀವಿ. ಒಂದ್ಸಲ ಹೇಳಿ ಸರ್, ಎಲ್ಲಿ ಕಳಿಸ್ತೀರಾ? ನಾವು ಮಿಡಲ್ ಈಸ್ಟಲ್ಲಿ ಫಸ್ಟ್ ಆಪರ್ಚುನಿಟಿ ಮಿಡಲ್ ಈಸ್ಟ್,
Australia, New Zealand, and Europe countries. ನೋ ಎನಿ ಚಾರ್ಜಸ್? ನೋ ನಥಿಂಗ್, ಇಟ್ ಈಸ್ ಅ ಪ್ಯೂರ್ಲಿ ನಥಿಂಗ್. ಓನ್ಲಿ ಅವ್ರ ನಮ್ಮ ಸರ್ಟಿಫಿಕೇಟ್ ಇದ್ದರೆ ಅವರಿಗೆ ಕ್ಯಾಂಪಸ್ ಇಂಟರ್ವ್ಯೂ ಮಾಡ್ತೀವಿ. ಅಲ್ಲಿಂದ ಕಂಪನಿಯಿಂದ ಅವರು ಬರ್ತಾರೆ ನಮ್ಮ ಕ್ಯಾಂಪಸ್ಗೆ, ಅವ್ರು ಇಂಟರ್ವ್ಯೂ ಮಾಡಿ ಅವ್ರಿಗೆ ಇಂಟರ್ವ್ಯೂಲ್ಲಿ ಯಾರು ಸೆಲೆಕ್ಟ್ ಆಗ್ತಾರೋ ಅಂಥವ್ರು. ಅದು ನಮ್ಮ ತುಂಬ ಕಂಪನೀಸ್ ಇದೆ, ಯಾರು ವೇಕೆಂಟ್ ಆಗಲ್ಲ. ವೆರಿ ವೆರಿ ಗುಡ್ ನೇಮ್. ಮೊಹಮ್ಮದ್ ಮುಷ್ತಾಕ್, ನಾನು ಮ್ಯಾನೇಜಿಂಗ್ ಡೈರೆಕ್ಟರ್ ಆಫ್ ಭಾರತ್ ಸ್ಕೂಲ್ ಆಫ್ ವರ್ಟಿಕಲ್ ಟ್ರಾನ್ಸ್ಪೋರ್ಟ್.